ಬೇರೆ ಏನು ಬೇಡ. ಏನ್ ಹಾಡ ನೀ ಕೇಳಾಕತ್ತಿ, ಆ ಹಾಡನ್ನ ಹಾಡ್ದವ ಮತ್ತು ಬರ್ದವ ನಮ್ಮ ಮನೆ ಹೆಣ್ಮಕ್ಳ ಸಂಬಂಧ ಬರ್ದಾವ. ನಮ್ಮ ಮನೆ ಹೆಣ್ಮಕ್ಳು ಯಾವನೋ ಹಾಡಾಕತ್ತ, ಇಷ್ಟು ನಮ್ ತಲೆಯಾಗ ಬಂದ್ಬಿಡಿ ತಾಳ ಬಂದ. ಅದರ ಬದ್ಲಿ ಭಕ್ತಿಗೀತೆಗಳು, ದಾಸವಾಣಿ ಅದಾವು. ಎಂತೆಂತ ಪುತ್ತೂರು ನರಸಿಂಹನಾಯಕ್ ಹಾಡಿದ ದಾಸವಾಣಿ, ಭೀಮಸೇನ್ ಜೋಶಿ ಅವರು ಹಾಡಿದ್ರು. ಎಷ್ಟು ನಿಮಗೆ ಭಕ್ತಿಗೀತೆಗಳು ಬೇಕು? ರಾಮಕೃಷ್ಣ ಆಶ್ರಮದ ಎಷ್ಟು ಎಂತೆಂತ ಭಕ್ತಿಗೀತೆಗಳು. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, 10 ವರ್ಷ ಕಲೆಕ್ಟ್ ಮಾಡಿದ್ದೀನಿ ಹಾಡವನ್ನು. ಇಲ್ಲಿ ನೀವು ಪೆನ್ ಡ್ರೈವ್ ಹಾಕೊಂಡು ಗಾಡಿ ಹೊಡ್ಕೋತ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಮತ್ತೆ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಇನ್ನೂ ಇರ್ತಾವ. ಇದ್ರಾಗ ಜಾನಪದ ಅದಾವು, ಫಿಲ್ಮ್ ಸಾಂಗ್ಸ್ ಅದಾವು, 178 ವಚನಗಳನ್ನ ಶಾಸ್ತ್ರೀಯವಾಗಿ ಹಾಡಿದ ವಚನಗಳದಾವು, ಹಿಂದಿ ಹಾಡುಗಳದಾವು. ಯಾವ ನಿಮ್ ಮನಸ್ಸನ್ನ ಕೆರಳಿಸುವುದಿಲ್ಲ, ಮುದಗೊಳಿಸ್ತಾವ್, ಅರಳಿಸ್ತಾವ್. ಅಂತ ಸಂಗೀತವನ್ನ ಕೇಳಿದಾಗ ನಮ್ಮ ವಿಚಾರ ಬೇರೆ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ನೀವು ಮತ್ತೇನಾದ್ರು ಅದ್ಭುತವಾದಂತ ಕೆಲಸವನ್ನ